ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಕಸಿನು ಪಾಲಕ್ ಬಜ್ಜಿನ ಬೋಂಡನಪ್ಪ ಪಾಲಕ್ ಬಜ್ಜಿ ಮಾಡ್ತಿದ್ದಾಳೆ. ಫಸ್ಟ್ ಟೈಮು ಅದು ಹೆಂಗೆ ಮಾಡ್ತಿದ್ದಾಳೋ ಗೊತ್ತಿಲ್ಲ. ಇವಳು ಆಲ್ರೆಡಿ ಮಾಡಿದ್ದಾಳಂತೆ, ಬಟ್ ನಮ್ಮ ಮನೇಲಿ ಫಸ್ಟ್ ಟೈಮ್ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾಳೆ. ಏನೇನು ಬಿಟ್ಟು ಸ್ವಲ್ಪ ಉಪ್ಪು, ಆಮೇಲೆ ಇನ್ನು ಸ್ವಲ್ಪ ಜೋರಾಗಿ ಅಷ್ಟೇ ಅದನ್ನ ಮಿಕ್ಸ್ ಮಾಡಬೇಕಾ? ಮಿಕ್ಸ್ ಮಾಡಿ ಬಜ್ಜಿ ಮಾಡ್ತೀವಲ್ಲ. ಪರವಾಗಿಲ್ಲ, ನಿಧಾನಕ್ಕೆ ಹೇಳ್ಕೊಡಿ, ಪರವಾಗಿಲ್ಲ, ಬೇಜಾರೇನಿಲ್ಲ. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀರಾ ನೀವು? ಗ್ಯಾಸ್ ಅದೇ ಹಚ್ಕೊಂಡಿರ್ತೀವಿ ಜಾಸ್ತಿ. ಉಪ್ಪು ಇದೆಲ್ಲ ಎತ್ತಿಡ್ಲಾ? ನೀವು ಹಂಗೆ ಶಿಫ್ಟ್ ಮಾಡ್ಕೋಬೇಕು. ಆಮೇಲೆ ನಾನು ಬದನೆಕಾಯಿ ತವಾ ಫ್ರೈ ಮಾಡ್ತಾ ಇದ್ದೀನಿ, ಬ್ರಿಂಜಲ್ ತವಾ ಫ್ರೈ. ಸೊ ಇದು ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಕಡಲೆ ಹಿಟ್ಟು ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಮೊಸರು, ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇದನ್ನು ಮಾಡ್ತೀನಿ. ಓಕೆ, ಇದೆಲ್ಲ ಮಸಾಲೆಗೋಸ್ಕರ ಹಾಕೊಂಡಿರೋದು. ಪಾಲಕ್ ಸೊಪ್ಪನ್ನ ಈ ಥರ ಕಟ್ ಮಾಡಿಕೊಂಡು ಈ ಥರ ತಗೊಂಡಿದ್ದಾಳೆ. ತೊಳ್ಕೊಂಡು ನೀಟಾಗಿ ವಾಶ್ ಮಾಡಿ, ನೋಡಿ ಈ ಥರ ವಾಶ್ ಮಾಡಿ ನೀರೆಲ್ಲ ಸೋಸಿ ನೀಟಾಗಿ ಮಿಕ್ಸಿಂಗ್ ನಡೀತಾ ಇದೆ. ಇದು ವಾಶ್ ಮಾಡಿದ್ಯಾ ಪವಿ? ಇಲ್ಲ ಅನ್ಸುತ್ತೆ. ಎಣ್ಣೆ ಕಾಯಿಲಿ ಬಿಡು, ಹತ್ಲಾ? ಸ್ವಲ್ಪ ಹೊತ್ತು ಇದು ಇಡಬೇಕು. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡ್ತೀರಾ? ಇಲ್ಲ, ಹಂಗೆ ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ನೆನೆಬೇಕಂತೆ. ಇದು ಪಾಲಕ್ ಸೊಪ್ಪು ಬಜ್ಜಿ ಮಾಡಬೇಕಾದ್ರೆ ಬಜ್ಜಿ ಥರ ಕಲಿಸ್ಕೋಬಾರ್ದು. ಸ್ವಲ್ಪ ಲೈಟಾಗಿ ಲೇಯರ್ ಥರ ಅಂದ್ಕೊಂಡ್ರೆ ಸಾಕು. ಇಷ್ಟಿದ್ರೆ ಸಾಕು. ಅದಿದೆಯಾ? ಇನ್ನೇ ಕಾಯ್ದಿಲ್ಲ, ಇಷ್ಟಿದ್ರೆ ಸಾಕು. ಕಾದಿದೆ. ಎಣ್ಣೆ ಕಾಯ್ದಿದೆ ಇವಾಗ. ಹೆಂಗೆ ಗೊತ್ತಾಯ್ತು ಮ್ಯಾಮ್ ಹೇಳಿ? ಅದನ್ನು ಬಾಣಲಿಗೆ ಒಂದು ಸ್ವಲ್ಪ ಬಿಟ್ಬಿಟ್ಟು ನೋಡೋದು ಕಡಲೆ ಹಿಟ್ಟನ್ನ. ಎಸ್, ಪಾಲಕ್ ಸೊಪ್ಪಿನ ಬಜ್ಜಿ. ಬೇಯಬೇಕಲ್ಲ ಇನ್ನೂ ಸ್ವಲ್ಪ. ನಮ್ಮ ಮಿಸ್ ಪಾಪ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಮಿಸ್ ಬಂದಿದ್ದಾರೆ ಇವಾಗ. ಕೊಡು ಇನ್ನೂ ಸ್ವಲ್ಪ ಟೇಸ್ಟ್ ನೋಡೋಣ. ಫಸ್ಟ್ ಒನ್ ಆಗಿದೆ, ಅದನ್ನು ಟೇಸ್ಟ್ ನೋಡ್ತಾ ಇದ್ದೀನಿ. ಗೊತ್ತೇ ಆಗಲ್ಲಲ್ಲ ಪಾಲಕ್ ಸೊಪ್ಪು ಅಂತ. ಸಖತ್ತಾಗಿದೆ. ಸೊ ಒಂದೇ ಥರ ಬಜ್ಜಿ ತಿಂದು ಬೇಜಾರಾಗ್ತಿರುತ್ತೆ. ಮತ್ತು ಮೆಣಸಿನ್ಕಾಯಿ ಅಸಿಡಿಟಿ ಅದು ಇದು ಅಂತ ಹೇಳ್ತಾರಲ್ಲ. ಸೊ ಪಾಲಕ್ ಸೊಪ್ಪು ಆ್ಯಕ್ಚುಲಿ ಬಜ್ಜಿನೇ ತಿನ್ನಬಾರ್ದು, ಬಟ್ ಈ ಥರ ತಿನ್ನೋದ್ರಿಂದ ಒಂದು ಡಿಫ್ರೆನ್ಸ್ ಇರುತ್ತೆ. ಮತ್ತು ಇನ್ನೊಂದು ಇದ್ರ ಜೊತೆಗೆ ಹಸಿಯಾಗಿ ತಿಂತಿದ್ದೀವಲ್ಲ ಕೆಲವೊಂದಿಷ್ಟು ಐಟಮ್ಸು, ಸೊ ಮ್ಯಾನೇಜಬಲ್. ಸೊ ಮತ್ತು ಪಾಲಕ್ ಒಳ್ಳೆಯದು. ಇದೇ ಎಲೆಗೆ ಬದಲಾಗಿ ಬಾಯಿ ಬಸಳೆ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ದೊಡ್ಡ ಪತ್ರೆ ಎಲೆ ಮತ್ತು ಬಾಯಿ ಬಸಳೆ ಸೊಪ್ಪು ಅಂತಾರಲ್ಲ, ಪಾಲಕ್ ಸೊಪ್ಪು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಮಧ್ಯಕ್ಕೆ ಕಟ್ ಮಾಡಿ ಅದು ಮಿಕ್ಸರೆಲ್ಲ ಒಳಗಡೆ ಹಾಕಿ ಓಕೆ, ನಂಗೆ ಬಾಯಲ್ಲಿ ಬರ್ತಾ ಇದೆ. ಆಲ್ರೆಡಿ ಒಂದು ತಿಂದಿದ್ದೀನಿ. ಕರೆಕ್ಟ್ ಅಲ್ವಾ ಅಂತಲೇ ಪಾಲಕ್ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ಥರ ಬಜ್ಜಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಬಾಯಿ ಬಸಳೆ ಸೊಪ್ಪು ಮತ್ತು ದೊಡ್ಡ ಪತ್ರೆ ಎಲೆ ಸೇಮ್ ಇದೇ ಥರ ತಾನೇ ಮಾಡ್ಕೊಳ್ಳೋದು. ಈ ಎಲೆಗೆ ಬದಲಾಗಿ ಅದನ್ನು ಹಾಕಬೇಕಷ್ಟು. ಓಕೆ, ಈ ಥರ ಕಟ್ ಮಾಡಬೇಕಾ? ಕಟ್ ಮಾಡಿ ಆಪ್ರೇಷನ್ ಪಾಲಕ್ ಬಜ್ಜಿ. ಟೊಮೊಟೊ, ಈರುಳ್ಳಿ, ನಂಗೆ ಮೊಸರು ಬೇಡ ನೋಡಿ. ಇದಕ್ಕೆ ಮೊಸರು ಮತ್ತು ಶುಗರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ, ಬಟ್ ನನಗೆ ಸ್ವೀಟ್ ಇಷ್ಟ ಆಗಲ್ಲ.
ಟೊಮೊಟೊ ಕೆಚಪ್ ಬೇಡವಾ? ಬೇಡ ಬೇಡ, ಸ್ವೀಟೇ ಬೇಡ ನನಗೆ. ರೆಡಿ. ಇದಕ್ಕೆ ಮಿಕ್ಸ್ಚರ್ ಇದ್ದರೆ ಆ್ಯಡ್ ಮಾಡ್ಕೋಬೋದು, ಇರಲಿಲ್ಲ ಅಂತ ಹಾಕಿಲ್ಲ ನಾವು. ಬಿಸಿ ಇದೆಯಾ ಕಾವ್ಯ? ಅದಕ್ಕೆ ಮೊಸರು ಸಾಸೆಲ್ಲ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಸೀರಿಯಸ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದಕ್ಕೇನು ಮಿಕ್ಸ್ಚರ್ ಮತ್ತು ಮೊಸರು ಮೊಸರು ಮತ್ತು ಸಾಸು, ಟೊಮೊಟೊ ಸಾಸು, ಚಿಲ್ಲಿ ಸಾಸು ಎಲ್ಲ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಅದು ಯಾವುದೂ ಇಷ್ಟ ಇಲ್ಲ, ಹಾಗಾಗಿ ಬರೀ ಇಷ್ಟು ಮಾತ್ರ. ಕವಿ ಹಂಗೆ ಬೇಕು, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಟ್ರೈ ಮಾಡ್ತಿದ್ದೀನಿ, ಆದರೆ ಇದು ಪಾಲಕ್ ಸೊಪ್ಪಿನ ಬಜ್ಜಿ ಅಂತ ಅನಿಸೋದೇ ಇಲ್ಲ ಕಣೆ. ಆನಿಯನ್, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಸಾಸ್ ಹಾಕ್ತಿದ್ದೀನಿ. ಹಾಂ ಹಾಂ ಹಾಂ, ಎಷ್ಟು ಚೆನ್ನಾಗಿ ಕಟ್ ಮಾಡೋಣ ಅಂದರೆ ಸಾಸೇ ಬರ್ತಾ ಇಲ್ಲ. ವೆಯ್ಟ್ ಗೈಸ್, ವೆಯ್ಟ್. ಸೊ ಸಾಸು ಅದಾದಮೇಲೆ ಕರ್ಡ್ ಮತ್ತು ಶುಗರ್ ಮಿಕ್ಸ್ ಮಾಡಿರೋದು. ಓಕೆ, ಸೊ ಅವಾಗಲೇ ಇಟ್ಟು ತೋರಿಸಿದ್ನಲ್ವ, ಅದನ್ನು ನೀಟಾಗಿ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 10-15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಟಿವಿ ತಂತು ಈ ಥರ ಎರಡೂ ಕಡೆನೂ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಎಣ್ಣೆ ಜಾಸ್ತಿ ಹಾಕಬೇಕು, ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ನಮ್ಮ ವೆಜ್ ಅವ್ರಿಗೆ ಇದೆ ಫಿಶ್ ಫ್ರೈ. ಸೊ ತವಾ ಫ್ರೈ ರೆಡಿ. ಹಿಂಗಿದೆ. ಎಕ್ಸ್ಪ್ರೆಷನ್ ಕೊಡ್ಬೇಕಾ? ಇಲ್ಲ, ಹೆಂಗಿದೆ ಅಂತ ಹೇಳಿ, ಹೆಂಗಿದೆ ಅಂತ ಹೇಳ್ಬೇಕು. ಚೆನ್ನಾಗಿದೆ. ಆಕ್ಚುಲಿ ಮಾಡೋರಿಗೆ ಗೊತ್ತಾಗಲ್ಲ, ನೀವು ಟ್ರೈ ಮಾಡಬೇಕು. ತಿನ್ನೋ. ಕಾವೇದಕ್ಕೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತಲ್ಲ. ಸೊ ಬಾಯ್ ಬಾಯ್.